ಮೂಲಾಂಕ 1 ಅಂದರೆ ಪ್ರತಿ ತಿಂಗಳ 1, 10, 19 ಮತ್ತು 28ಕ್ಕೆ ಜನಿಸಿದ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಮತ್ತು ತಾರ್ಕಿಕ ಚಿಂತನೆ ಹೊಂದಿರುವ ವಿಷಯಗಳಲ್ಲಿ ಉತ್ತಮವಾಗಿ ಸಾಧಿಸುತ್ತಾರೆ. ಅವರಿಗೆ ಸೂಟ್ ಆಗುವಂಥ ವಿಷಯಗಳು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ, ಫಿಸಿಕ್ಸ್ ಭೌತಶಾಸ್ತ್ರ, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಮತ್ತು ಪೊಲಿಟಿಕಲ್ ಸೈನ್ಸ್. ಮೂಲಾಂಕ 2 ಅಂದರೆ ಪ್ರತಿ ತಿಂಗಳ 2, 11, 20 ಮತ್ತು 29ಕ್ಕೆ ಜನಿಸಿರುವ ವಿದ್ಯಾರ್ಥಿಗಳು ಸೃಜನಶೀಲತೆ ಮತ್ತು ಮಾನವ ಸಂಬಂಧಿತ ವಿಷಯಗಳಲ್ಲಿ ಉತ್ತಮವಾಗಿ ಸಾಧನೆ ಮಾಡುತ್ತಾರೆ. ಅವರಿಗೆ ಸೂಟ್ ಆಗುವಂಥ ವಿಷಯಗಳು ಲಿಟ್ರೇಚರ್ ಸಾಹಿತ್ಯ, ಲ್ಯಾಂಗ್ವೇಜಸ್ ಭಾಷೆಗಳು, ಸೈಕಾಲಜಿ ಮನೋವಿಜ್ಞಾನ, ಸೋಷಿಯಾಲಜಿ ಸಮಾಜಶಾಸ್ತ್ರ, ಫೈನ್ ಆರ್ಟ್ಸ್ ಲಲಿತಕಲೆ. ಮೂಲಾಂಕ 3 ಅಂದರೆ ಪ್ರತಿ ತಿಂಗಳ 3, 12, 21 ಮತ್ತು 30ಕ್ಕೆ ಜನಿಸಿರುವ ವಿದ್ಯಾರ್ಥಿಗಳು ಸಂವಹನ ಮತ್ತು ಅಭಿವೃದ್ಧಿ ಸಂಬಂಧಿತ ವಿಷಯಗಳಲ್ಲಿ ಮೆರೆದಾಡುತ್ತಾರೆ. ಅಂದರೆ ಅದರಲ್ಲಿ ತುಂಬ ಇಂಟೆಲಿಜೆಂಟ್ ಇರ್ತಾರೆ. ಅವರಿಗೆ ಸೂಟ್ ಆಗುವಂಥ ವಿಷಯಗಳು ಜರ್ನಲಿಸಮ್, ಪತ್ರಿಕೋದ್ಯಮ, ಮಾಸ್ ಕಮ್ಯುನಿಕೇಷನ್, ಜನಸಂಪರ್ಕ ಸಂವಹನ, ಮಾರ್ಕೆಟಿಂಗ್, ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ, ಪಬ್ಲಿಕ್ ರಿಲೇಷನ್ಸ್, ಸಾರ್ವಜನಿಕ ಸಂಪರ್ಕ. ಮೂಲಾಂಕ 4 ಅಂದರೆ ಪ್ರತಿ ತಿಂಗಳ 4, 13, 22 ಅಥವಾ 31ಕ್ಕೆ ಜನಿಸಿರುವ ವಿದ್ಯಾರ್ಥಿಗಳು ತಾಂತ್ರಿಕ, ವ್ಯವಸ್ಥಿತ ಮತ್ತು ಪ್ರಾಯೋಗಿಕ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಅವರಿಗೆ ಸೂಟ್ ಆಗುವಂಥ ಸಬ್ಜೆಕ್ಟ್ಗಳು ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಮಾಹಿತಿ ತಂತ್ರಜ್ಞಾನ, ಅಕೌಂಟಿಂಗ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕ ಸಂಖ್ಯಾಶಾಸ್ತ್ರ. ಮೂಲಾಂಕ 5 ಅಂದರೆ ಪ್ರತಿ ತಿಂಗಳ 5, 14, 23ಕ್ಕೆ ಜನಿಸಿರುವ ವಿದ್ಯಾರ್ಥಿಗಳು ಚೈತನ್ಯಮಯ, ಹೊಂದಿಕೊಳ್ಳುವಿಕೆ ಇರುವ ಮತ್ತು ಬಹು ಕೌಶಲ್ಯದ ವಿಷಯಗಳಲ್ಲಿ ಉತ್ತಮವಾಗಿ ಸಾಧಿಸುತ್ತಾರೆ. ಅವರಿಗೆ ಸೂಟ್ ಆಗುವಂಥ ವಿಷಯಗಳು ಕಾಮರ್ಸ್ ವಾಣಿಜ್ಯ, ಇಕೊನಾಮಿಕ್ಸ್ ಅರ್ಥಶಾಸ್ತ್ರ, ಡಿಜಿಟಲ್ ಮಾರ್ಕೆಟಿಂಗ್, ಟ್ರಾವೆಲ್ ಮತ್ತು ಟೂರಿಸಂ ಪ್ರವಾಸೋದ್ಯಮ, ಮೀಡಿಯಾ ಸ್ಟಡೀಸ್ ಮೀಡಿಯಾ ಅಧ್ಯಯನ. ಮೂಲಾಂಕ 6 ಅಂದರೆ ಪ್ರತಿ ತಿಂಗಳ 6, 15 ಮತ್ತು 24ಕ್ಕೆ ಜನಿಸಿರುವ ವಿದ್ಯಾರ್ಥಿಗಳು ಕಾಳಜಿ, ಸೌಂದರ್ಯ ಮತ್ತು ಜವಾಬ್ದಾರಿ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಅವರಿಗೆ ಸೂಟ್ ಆಗುವಂಥ ವಿಷಯಗಳು ಮೆಡಿಕಲ್ ಸೈನ್ಸ್, ವೈದ್ಯಕೀಯ, ನರ್ಸಿಂಗ್, ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮಾನವ ಸಂಪನ್ಮೂಲ ನಿರ್ವಹಣೆ. ಪ್ರತಿ ತಿಂಗಳ 7, 16 ಅಥವಾ 25ಕ್ಕೆ ಜನಿಸಿರುವವರಿಗೆ ಮೂಲಾಂಕ 7 ಅಂತಾರೆ. ಆ ವಿದ್ಯಾರ್ಥಿಗಳು ಸಂಶೋಧನಾ ಮತ್ತು ವಿಶ್ಲೇಷಣಾತ್ಮಕ ವಿಷಯಗಳಲ್ಲಿ ಯಶಸ್ವಿಯಾಗುತ್ತಾರೆ. ಅವರಿಗೆ ಸೂಟ್ ಆಗುವಂಥ ಸಬ್ಜೆಕ್ಟ್ಗಳು ವಿಜ್ಞಾನ ಸೈನ್ಸ್, ರಿಸರ್ಚ್ ಸ್ಟಡೀಸ್ ಸಂಶೋಧನಾ ಅಧ್ಯಯನ, ಸೈಕಾಲಜಿ ಮನೋವಿಜ್ಞಾನ, ಫಿಲಾಸಫಿ ತತ್ವಶಾಸ್ತ್ರ, ಆಸ್ಟ್ರಾಲಜಿ, ನ್ಯೂಮರಾಲಜಿ ಜ್ಯೋತಿಷ್ಯ, ನ್ಯೂಮರಾಲಜಿ. ನೆಕ್ಸ್ಟ್ ಮೂಲಾಂಕ 8 ಅಂದರೆ ಪ್ರತಿ ತಿಂಗಳ 8, 17, 26ಕ್ಕೆ ಜನಿಸಿರುವ ವಿದ್ಯಾರ್ಥಿಗಳು ಶಿಸ್ತು ಮತ್ತು ಅಧಿಕಾರ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಅವರಿಗೆ ಸೂಟ್ ಆಗುವಂಥ ವಿಷಯಗಳು ಕಾನೂನು, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ವ್ಯವಹಾರ ನಿರ್ವಹಣೆ, ಫೈನಾನ್ಸ್ ಹಣಕಾಸು, ಇಕೊನಾಮಿಕ್ಸ್ ಅರ್ಥಶಾಸ್ತ್ರ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ. ಮೂಲಾಂಕ 9 ಅಂದರೆ ಪ್ರತಿ ತಿಂಗಳ 9, 18 ಮತ್ತು 27ಕ್ಕೆ ಜನಿಸಿರುವ ವಿದ್ಯಾರ್ಥಿಗಳು ಕ್ರಿಯಾಶೀಲತೆ ಮತ್ತು ಸೇವಾಭಾವ ಹೊಂದಿರುವ ವಿಷಯಗಳಲ್ಲಿ ಉತ್ತಮವಾಗಿ ಸಾಧನೆ ಮಾಡುತ್ತಾರೆ. ಅವರಿಗೆ ಸೂಟ್ ಆಗುವಂಥ ವಿಷಯಗಳು ಮೆಡಿಕಲ್ ಸೈನ್ಸ್, ವೈದ್ಯಕೀಯ, ಸ್ಪೋರ್ಟ್ಸ್, ಕ್ರೀಡಾ ವಿಜ್ಞಾನ, ಡಿಫೆನ್ಸ್ ಸ್ಟಡೀಸ್, ರಕ್ಷಣಾ ಅಧ್ಯಯನ, ಫಿಸಿಕಲ್ ಎಜುಕೇಷನ್, ದೈಹಿಕ ಶಿಕ್ಷಣ, ಸೋಷಿಯಲ್ ವರ್ಕ್, ಸಾಮಾಜಿಕ ಸೇವೆ.